ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನಿವತ್ತು ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು ಸಾಧ್ಯವಾದಷ್ಟು ಕೇಕ್ ಹೇಗೆ ಮಾಡೋದು ಸಿಂಪಲ್ಲಾಗಿ ಕೋಲ್ಡ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಫುಲ್ಲು ಸಕ್ಕರೆಯನ್ನು ತೊಗೊಂಡು ಹಾಕ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆಗೆ ನಾನಿಲ್ಲಿ 4ರಿಂದ ಒಂದು 5 ಸ್ಪೂನ್ ಆಗ್ಬೋದು ತುಪ್ಪನ ತೊಗೊಳ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಹಾಗೆ ಅದ್ರ ಜೊತೆಗೆ 2 ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಅಂದರೆ ಶುಗರ್ ತಗೊಂಡಿದ್ದೀನಿ. ಹಾಗೆ ಅದಕ್ಕೋಸ್ಕರ ನಾನು 1 ಕಪ್ ಶುಗರಿಗೆ ನಾನಿಲ್ಲಿ 2 ಕಪ್ ಮೈದಾ ಹಿಟ್ಟು ಹಾಕ್ತೀನಿ. ಹಾಗಾಗಿ ನಾನಿಲ್ಲಿ ಕಪ್ಪಿನ ಲೆಕ್ಕದಲ್ಲಿ 2 ಎಗ್ಗನ್ನು ತೊಗೊಂಡಿದ್ದೀನಿ. ಹಾಗೆ 2 ಕಪ್ ಮೈದಾ ಹಿಟ್ಟಿಗೆ 2 ಎಗ್ ಹಾಕಬೇಕಂತ ಹೇಳಿಬಿಟ್ಟು ತಗೊಳ್ತಾ ಇದ್ದೀನಿ. ನೀವು ಎಷ್ಟು ಕಪ್ಪನ್ನು ಹಾಕ್ಕೊಳ್ತೀರಾ ಅದ್ರ ಪ್ರಕಾರ ನೀವು ಎಗ್ಗನ್ನು ಹಾಕ್ಕೊಳ್ಬೋದು. ನೋಡ್ತಾ ಇದ್ದರೆ ಇದನ್ನು ಒಂದು ಸರಿ ರುಬ್ಕೊಳ್ವಾ. ನೋಡಿ, ರುಬ್ಬಿ ಆಗಿದೆ. ಮತ್ತು ಬೇರೆ ಏನನ್ನು ಬಳಸ್ತಾ ಇಲ್ಲ, ನೀರನ್ನಾಗಿರ್ಬೋದು, ಹಾಲು ಅಥವಾ ಏನನ್ನು ನಾನು ಹಾಕ್ತಾ ಇಲ್ಲ ಇಲ್ಲಿ. ನೋಡಿ, ಈಗ ನಾನೀಗ ಅದಕ್ಕೆ ಮೈದಾ ಹಿಟ್ಟನ್ನು ಮತ್ತೆ ಹಾಕ್ತಾಯಿದ್ದೀನಿ. ಮೈದಾ ಹಿಟ್ಟನ್ನು 2 ಕಪ್ಪು ಮೈದಾ ಹಿಟ್ಟು ಹಾಕಿದ ಮೇಲೆ ಮತ್ತೆ ಪುನಃ ರುಬ್ಕೊಳ್ಬೇಕು. ತುಂಬ ನುಣ್ಣಗೆ ರುಬ್ಕೊಳ್ಬೇಕು. ಎಷ್ಟು ನುಣ್ಣಗೆ ಅಂದರೆ ನೋಡ್ತಾ ಇದ್ದೀರಲ್ಲ, ಇಷ್ಟು ನುಣ್ಣಗೆ ದೋಸೆ ಹಿಟ್ಟಿನ ಹದದಲ್ಲಿ ರುಬ್ಕೊಂಡ್ರೆ ಸಾಕು. ಒಂದು ವೇಳೆ ನೀವೇನಾದರೂ ಮೈದಾ ಹಿಟ್ಟು ಹೆಚ್ಚಾಗಿದೆ, ಸ್ವಲ್ಪ ದಪ್ಪ ಬಂತು ಅಂತ ಅನಿಸಿದರೆ ಸ್ವಲ್ಪ ಹಾಲನ್ನು ಅಂದರೆ 2 ಸ್ಪೂನ್ ಹಾಲನ್ನು ಹಾಕ್ಕೊಂಡು ನೀವು ಒಂದು ಸಲ ತಿರುಗಿಸ್ಕೊಳ್ಳಿ, ಸಾಕು, ತೊಂದರೆ ಇಲ್ಲ. ಅದೇನು ಹಾಗಾಗಲ್ಲ, ಆದರೂ ಹೇಳಿದ್ದು ನಾನು ಹಾಲು ಬೇಕಾದರೆ ಹಾಕ್ಕೊಳ್ಬೋದು ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ ಇಲ್ಲಿ. ಈಗ ಇದೇ ಇಂಪಾರ್ಟೆಂಟು, ನಾವೇನು ರುಬ್ಕೊಳ್ತೀವಲ್ಲ. ಈಗ ನಾನಿಲ್ಲಿ 1/4 ಸ್ಪೂನಷ್ಟು ನಾನಿಲ್ಲಿ ಅಡುಗೆ ಸೋಡನ್ನು ಹಾಕ್ತಾಯಿದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರನ್ನು ಹಾಕ್ತಾಯಿದ್ದೀನಿ ಇಲ್ಲಿ. ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಈಗ ನಾವೇನನ್ನು ರುಬ್ಕೊಳ್ತೀವಲ್ಲ, ಇದನ್ನು ಇಮಿಡಿಯೇಟ್ಲಿ ನಾವು ಇದನ್ನು ಬಿಸಿಗಿಟ್ಬಿಡಬೇಕು, ತುಂಬ ಲೇಟ್ ಮಾಡಬಾರ್ದು. ಹಾಗಾಗಿ ನಾವು ಎಷ್ಟು ಬೇಗ ಮಾಡ್ತೀವಲ್ಲ ಅಷ್ಟು ಒಳ್ಳೆಯದು ಅಂತ. ನೋಡ್ತಾ ಇದ್ದರೆ ನಾನಿಲ್ಲಿ ಬೇಕಿಂಗ್ ಪೌಡರನ್ನು ಹಾಕ್ಕೊಂಡು ಒಂದು ಸರಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಬೇಗ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ನಾನು ಮುಂಚೆನೇ ಒಂದು ಪಾತ್ರೆ ತಗೊಂಡು ಅದಕ್ಕೆ ತುಪ್ಪವನ್ನು ಸವರ್ಕೊಂಡು ಅದಕ್ಕೆ ಮೈದಾ ಹಿಟ್ಟನ್ನು ಸ್ವಲ್ಪ, ನಾನಿಲ್ಲಿ ಬಟರ್ ಪೇಪರ್ ಅಥವಾ ಏನನ್ನು ಬಳಸ್ತಾ ಇಲ್ಲ, ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾವು ಈ ಮಿಕ್ಸಿಗೆ ಹಾಕೋಕ್ಕಿಂತ ಮುಂಚೆನೇ ಆ ಥರ ಪಾತ್ರೆಯಲ್ಲಿ ನಾವು ಮಾಡಿಟ್ಕೊಂಡ್ರೆ, ಈ ಥರ ಮಾಡಿಟ್ಕೊಂಡಿದ್ದು ನೋಡ್ತಾ ಇದ್ದೀರಲ್ಲ, ಈ ಥರ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ನಂತರ ಇದು ಮಾಡಲಿಕ್ಕೆ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ ಹೇಳಿ. ನಾನೀಗ ಅದನ್ನು ಅಷ್ಟನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಿ, ಎಲ್ಲೂ ಕೂಡ ಗುಳ್ಳೆ ಟೈಪ್ ಅಥವಾ ಗಂಟು ಏನೂ ಇಲ್ಲ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಯಾವುದೇ ರೀತಿಯಾದಂಥ ಫ್ಲೇವರಿಗೆ ಏನನ್ನು ಬಳಸ್ತಾ ಇಲ್ಲ, ಮನೆಯಲ್ಲೇ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ನಾನು ಎಲ್ಲವನ್ನು ನಿಧಾನವಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಹಾಕಿದ ಮೇಲೆ ಒಂದು ಸರಿ ಪಾತ್ರೆನ ತಳಭಾಗ ತಟ್ಟಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡ್ತಾ ಇದ್ದೀರಲ್ಲ, ಎಲ್ಲವನ್ನು ನೀಟಾಗಿ ಹಾಕ್ಕೊಂಡಿದ್ದೀನಿ. ಹಾಗೆ ತಳಭಾಗವನ್ನು ನಿಧಾನವಾಗಿ ತಟ್ಕೊಳ್ತಾ ಇದ್ದೀನಿ, ಎಲ್ಲೂ ಕೂಡ ಗುಳ್ಳೆ ಕೂಡ ಇಲ್ಲ ಇಲ್ಲಿ. ಹಾಗೆ ನಾನಿಲ್ಲೊಂದು ಕುಕ್ಕರ್ ತಗೊಂಡು ಮುಂಚೆ 5 ನಿಮಿಷ ಮುಂಚೆ ನಾನಿಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೆ. ಹಾಗೆ ಕೆಳಗಡೆ ಒಂದು ಸ್ಟ್ಯಾಂಡನ್ನು ಇಟ್ಟಿದ್ದೀನಿ. ನಿಧಾನವಾಗಿ ಇಟ್ಕೊಳ್ಳಿ, ನೀಟಾಗಿ ನಿಧಾನವಾಗಿ ಇಟ್ಕೊಳ್ಳಿ. ಹಾಗೆ ಕುಕ್ಕರಿನ ಮುಚ್ಚಳವನ್ನು ಮುಚ್ಚಿದರೆ ಆಯ್ತು. ಅದಕ್ಕೆ ಕುಕ್ಕರಿನ ಮುಚ್ಚಳಿಗೆ ಏನಾದರೂ ರಬ್ಬರ್ ಅಥವಾ ವಿಸಿಲ್ ಏನೂ ಹಾಕಲಿಕ್ಕಿಲ್ಲ. ಹಾಗೆ ಒಂದು ಅರ್ಧ ತಾಸು ಬೇಯಿಸಿದರೆ ಸಾಕಿದು. ಅರ್ಧ ತಾಸಲ್ಲೇ ರೆಡಿಯಾಗಿಬಿಡುತ್ತೆ, ಇದು ತೊಂದರೆ ಇಲ್ಲ. ನೋಡ್ತಾ ಇದ್ದೀರಲ್ಲ, ಆಗಿದೆ. ಅರ್ಧ ತಾಸಲ್ಲೂ ಆಗಿಲ್ಲ ಅಂತ ಅಂದರೆ, ಸ್ವಲ್ಪ ಹಸಿ ಇದೆ ಅಂತ ನಿಮಗೇನಾದರೂ ಅನಿಸಿದರೆ ಇನ್ನೊಂದು 10 ನಿಮಿಷ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಬೇಕು ಇದನ್ನು. ನೋಡಿ, ನಾನು ಈ ಥರದೊಂದು ಕಡ್ಡಿ ಸಹಾಯದಿಂದ ಚೆಕ್ ಮಾಡ್ತಾಯಿದ್ದೀನಿ, ಎಲ್ಲೂ ಕೂಡ ಅಂಟ್ತಾ ಇಲ್ಲ. ಹಾಗೆ ಬೇರೆ ಜಾಗದಲ್ಲೂ ಕೂಡ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಬಂದಿದೆ, ಇದು ರೆಡಿಯಾಗಿದೆ. ಹಾಗೆ ತಣ್ಣಗಾಗಲಿಕ್ಕೆ ಇಡುವ. ಹಾಗೆ ನಾವಿಲ್ಲಿ ಮೇಲ್ಗಡೆ ಕೇಕಿನ ಮೇಲ್ಗಡೆ ಹಾಕಲಿಕ್ಕೆ ಕ್ರೀಮನ್ನು ಮಾಡ್ಕೊಳ್ಳುವ.
ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆಯನ್ನು ತೊಗೊಂಡಿದ್ದೀನಿ. ಈ ಬೆಣ್ಣೆನ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಹಾಗಾಗಿ ಇದಿಷ್ಟು ಗಟ್ಟಿ ಬಂದಿದೆ. ನೀವು ಕೂಡ ಬೆಣ್ಣೆನ ಯೂಸ್ ಮಾಡ್ತೀರಾ ಅಂತ ಅಂದರೆ ಮನೆಯಲ್ಲಿರುವ ಬೆಣ್ಣೆಯನ್ನೇ ಸ್ವಲ್ಪ ಅದು ಮೆತ್ತಗಿದ್ದರೆ ಗಟ್ಟಿ ಆಗಲಿಕ್ಕೆ ಫ್ರೀಝರಲ್ಲಿ ಇಟ್ಕೊಳ್ಳಿ, ಆಮೇಲೆ ತೆಕ್ಕೊಳ್ಳಿ, ನಂತರ ತೊಂದರೆ ಇಲ್ಲ. ಇದು ತುಂಬ ಇಂಪಾರ್ಟೆಂಟು. ಯಾಕೆ ಅಂದರೆ ನಾನು ಇದು ತುಂಬ ಈಸಿ ಅಂತಲೇ ಅಂದ್ಕೊಂಡಿದ್ದೆ, ಆದರೆ ಎಲ್ಲವಕ್ಕಿಂತ ಇದು ತುಂಬ ಕಷ್ಟದ ಕೆಲಸ. ನಾವು ಈ ಥರ ಕೈಯಲ್ಲೇ ಮಾಡುವುದಿದೆಯಲ್ಲ, ತುಂಬ ಕಷ್ಟ, ತುಂಬ ಟೈಮ್ ಹಿಡಿಯುತ್ತೆ ಇದು. ನಾನಿಲ್ಲಿ ಶುಗರ್ ಆ್ಯಡ್ ಮಾಡಬೇಕು. ನಾನು ಸ್ವಲ್ಪ ಹೊತ್ತು ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ನಂತರ ನಾನಿಲ್ಲಿ ಶುಗರನ್ನು ಆ್ಯಡ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಅಂತಾರೆ 10 ನಿಮಿಷ 15 ನಿಮಿಷದಲ್ಲಿ ಇದು ಕೈಯಲ್ಲೇ ಮಾಡಿದ್ರೂ ಆಗತ್ತೆ ಅಂತ ಹೇಳಿ. ಇಲ್ಲ, ತುಂಬ ಟೈಮ್ ಹಿಡಿಯುತ್ತೆ ಇದು. ನಾನಿಲ್ಲಿ ಸಕ್ಕರೆನ ಒಂದು 4 ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಮಾಡಿಕೊಂಡ್ರೆ ಸಾಕು. ನೋಡ್ತಾ ಇದ್ದೀರಲ್ಲ, ಈಗ ಈ ಹದಕ್ಕೆ ಬಂದಿದೆ. ಈಗ ತುಂಬ ಟೈಮ್ ತಗೊತಾ ಇದೆ ನೋಡಿ. ಈಗ ತಣ್ಣಗಾಗಿದೆ ಕೇಕ್ ಕೂಡ. ಈಗ ಇದನ್ನು ಉಲ್ಟಾ ಹಾಕ್ಕೊಳ್ವ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ, ನಾನಿಲ್ಲಿ ಬಟರ್ ಪೇಪರ್ ಅಥವಾ ಏನು ಬಳಸಿಲ್ಲ ನೋಡಿ. ಜಸ್ಟ್ ತುಪ್ಪವನ್ನು ಒರೆಸ್ಬಿಟ್ಟು ಹಾಗೆ ಅದ್ರ ಮೇಲ್ಗಡೆ ಮೈದಾ ಹಿಟ್ಟನ್ನೇ ಸ್ಪ್ರೆಡ್ ಮಾಡಿದೆ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಂದ್ಕೊಳ್ಬೋದು ಬೇಗ ಬೇಗ ಆಗತ್ತೆ ಅಂತ ಹೇಳಿ. ಇಲ್ಲ, ಟೈಮ್ ಹಿಡಿಯುತ್ತೆ ಇದಕ್ಕೆ ಕೇಕ್ ಮಾಡಲಿಕ್ಕೆ. ಅಷ್ಟೇ ತಾಳ್ಮೆ ಬೇಕು ನಮಗೆ. ನಾನೀಗ ಮೇಲ್ಗಡೆ ಲೇಯರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನೀವು ನೋಡಿದ್ರೆ ಅನಿಸ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ನಾನು ಇನ್ನೊಂದು ಲೇಯರ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ದಪ್ಪದೊಂದು ಲೇಯರ್ ಕಟ್ ಮಾಡಿದ್ದೀನಿ, ಹಾಗೆ ಅಷ್ಟೇ ದಪ್ಪದ ಮತ್ತೊಂದು ಲೇಯರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೋಟಲಿ 3 ಲೇಯರನ್ನು ನಾನು ಕಟ್ ಮಾಡಿದ್ದೀನಿ. ಅದರಲ್ಲಿ ಇವೆರಡು ಲೇಯರು ಒಂದೇ ಹದದಲ್ಲುಂಟು. ಈಗ ಕ್ರೀಮ್ ಕೂಡ ರೆಡಿ ಇದೆ, ಹಾಗೆ ಕೇಕ್ ಬ್ರೆಡ್ ಕೂಡ ರೆಡಿ ಇದೆ. ಹಾಗೆ ಇಲ್ಲಿ ಸಕ್ಕರೆಯನ್ನು ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕರೆಸ್ಕೊಂಡಿದ್ದೀನಿ ಅಷ್ಟೇ. ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ಪಾಕ ತೆಕ್ಕೊಳ್ಳುವ ಹದದಲ್ಲಿ ಅಲ್ಲ, ಸ್ವಲ್ಪ ಅದು ಕರಗಿದರೆ ಸಾಕು. ಈಗ ನಾವಿಲ್ಲಿ ಅಡಿಗಡೆ ನಾನು ಬ್ರೆಡ್ಡಿನ ಸೈಜಿನ ಅಷ್ಟೇ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಸಣ್ಣ ಪ್ಲೇಟನ್ನು ಇಟ್ಕೊಂಡಿದ್ದೀನಿ. ಹಾಗೆ ಬ್ರೆಡ್ ಮೇಲೆ ನಾನು ಸಕ್ಕರೆ ಪಾಕನ್ನು ಬಿಡ್ತಾಯಿದ್ದೀನಿ. ಅಂದರೆ ಸಕ್ಕರೆ ನೀರನ್ನು ಫುಲ್ಲು ಹಾಕಬೇಕು. ಅದಕ್ಕೆ ನಾವು ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಕೇಕು. ಹಾಗೆ ಮೇಲ್ಗಡೆ ನಾನಿಲ್ಲಿ ಮಾಡಿಟ್ಕೊಂಡಿರುವಂಥ ಕ್ರೀಮನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕೇಕಿಗೆ ಸಂಬಂಧಪಟ್ಟಂಥ ಅಥವಾ ಕೇಕ್ ರೆಡಿ ಮಾಡಲಿಕ್ಕೆ ಏನೇನು ಸಾಮಗ್ರಿ ಬೇಕಲ್ಲ, ನಾನು ಅದನ್ನು ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ. ಚಾಕುವಿನ ಸಹಾಯದಿಂದಲೇ ನಾನಿಲ್ಲಿ ಕ್ರೀಮನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ಮಾಡ್ಕೊಳ್ಬೋದು ಮನೆಯಲ್ಲೇ ಸಿಂಪಲ್ಲಾಗಿ. ನೋಡ್ತಾ ಇದ್ದೀರ, ಮನೆಯಲ್ಲೇ ಸಿಗುವಂಥ ಸಾಮಗ್ರಿಗಳು. ಸಾಮಾನ್ಯವಾಗಿ ಮೈದಾ ಹಿಟ್ಟಿರುತ್ತೆ, ಮೊಟ್ಟೆ ಇರುತ್ತೆ, ಆಯಿತಾ. ಅಡುಗೆ ಸೋಡಾ ಅಂತ ಕೆಲವರ ಮನೆಯಲ್ಲಿ ಇರುತ್ತೆ. ಇಲ್ಲ ಅಂತಂದರೆ, ಅಥವಾ ಬೇಕಿಂಗ್ ಪೌಡರ್ ಇಲ್ಲ ಅಂತ ಅಂದ್ರೂ ಕೂಡ ನೀವು ಈನೋ ಪ್ಯಾಕೆಟನ್ನು ಬಳಸಿ ಕೂಡ ಮಾಡ್ಬೋದು. ಹಾಗೆ ನಾನಿಲ್ಲಿ ಎಲ್ಲ ಲೇಯರನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಭಾಗದಲ್ಲಿ ನಾನು ಉಳಿದಿರುವಂಥ ಸಕ್ಕರೆ ನೀರನ್ನು ಬಿಡ್ತಾಯಿದ್ದೀನಿ. ನೋಡ್ತಾ ಇದ್ದೀರ, ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸಕ್ಕರೆ ಪಾಕ ನಾವು ಎಷ್ಟು ಚೆನ್ನಾಗಿ ಕುಡಿಸ್ತೀವೋ ಅಷ್ಟು ಚೆನ್ನಾಗಿ ಅದು ಬರುತ್ತೆ ಕೇಕು ಕೂಡ. ನೋಡಿ, ನಾವು ಉಳಿದಿರೋಂಥ ಕ್ರೀಮನ್ನು ಎಲ್ಲವನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದು ರೆಡಿಯಾಗಿದೆ. ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ನಾನಿಲ್ಲಿ ಮೇಲ್ಗಡೆ ಏನು ಡೆಕೋರೇಟ್ ಮಾಡೋದಂತ ಅಂದ್ಕೊತಾ ಇದ್ದೆ. ಹಾಗೆ ನಾನಿಲ್ಲಿ ಚಾಕ್ಲೇಟನ್ನು, ಅಂದರೆ ಕ್ಯಾಡ್ಬರಿ ಚಾಕ್ಲೇಟನ್ನು ಸ್ವಲ್ಪ ತುರಿದ್ಬಿಟ್ಟು ಈ ಥರ ಮೇಲ್ಗಡೆ ಎಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ನಾನಿದು ಸ್ಪೆಷಲ್ಲಾಗಿ ನನ್ನ ಹಸ್ಬೆಂಡ್ಗೋಸ್ಕರ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.